ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ವೇದ ದೇವಕಿಯವರು ಬೈದಿದ್ದನ್ನು ನೆನೆಸ್ಕೊಂಡು ತುಂಬ ಬೇಜಾರಾಗಿ ಕೂತಿದ್ದಾಳೆ. ಈಗ ಇಲ್ಲಿಗೆ ಸೌಂದರ್ಯ ಅವರು ಬರ್ತಾರೆ. ಯಾಕೆ ವೇದ ಇಷ್ಟೊಂದು ಬೇಜಾರಳಿದ್ಯಾ ಅಂತ ಹೇಳಿದಾಗ ವೇದ, ಅಕ್ಕ ಚಿಕ್ಕಮ್ಮ ಹೇಳಿದ್ರಲ್ಲಿ ಸತ್ಯ ಇತ್ತು ಕಣೆ. ಒಂದ್ಸಲ ಅಲ್ಲ, ಎರಡೆರಡು ಸಲ ನನಗೆ ಬಂದಿದ್ದ ಗಂಡುಗಳು ಸಾವನ್ನಪ್ಪಿದ್ದಾರೆ ಕಣೆ. ಅವರು ಆ ರೀತಿ ಸಾವನ್ನಪ್ಪಿದಾಗ ಅವರ ಮನೆಯವರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಕಣ್ಣಾರೆ ನೋಡಿದ್ದೀನಿ ಕಣೆ. ಅಕ್ಕ ನನಗೆ ಯಾಕೋ ಭಯ ಆಗ್ತಿದೆ ಕಣೆ, ಈ ಮದುವೆ ಬೇಡ. ಸೌಂದರ್ಯ ಅವರು, ಬುದ್ಧಿ ಇದೆಯಾ ವೇದ ನಿನಗೆ? ಆರೋಗ್ಯಕ್ಕೂ ಆಯುಷ್ಗೂ ಸಂಬಂಧನೇ ಇಲ್ಲ. ನಿನ್ನ ಮದುವೆಗೂ ಮತ್ತು ಸಾವಿಗೂ ಸಂಬಂಧ ಕಲ್ಪಿಸ್ತಾ ಇದೆಯಲ್ಲ, ಇದು ಸರಿನಾ? ಯೋಚನೆ ಮಾಡಬೇಡ ವೇದ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ವೇದ, ಇಲ್ಲ ಅಕ್ಕ ನಾನು ಈ ಮದುವೆ ಆಗೋದಿಲ್ಲ. ನನ್ನ ಅದೃಷ್ಟನ ಪರೀಕ್ಷೆ ಮಾಡೋಕ್ಕೋಗಿ ಒಬ್ರು ಸಾವಿಗೆ ನಾನು ಕಾರಣ ಆಗೋದು ಬೇಡ ಅಂತ ವೇದ ಹೇಳ್ತಾಳೆ. ಆಗ ಸೌಂದರ್ಯ ಅವರು ವೇದಾಗೆ ಸಮಾಧಾನ ಮಾಡ್ತಾರೆ. ಕಡೆ ವಿಶ್ವ ಅವ್ರ ತಂಗಿ ವಿಕ್ರಮ್ ಹತ್ರ ಬಂದು, ಅಣ್ಣ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ನಮ್ಮಣ್ಣ ವಿಶ್ವ ಒಂದು ಹುಡುಗಿನ ಪ್ರೀತಿಸಿ ಅವನಿಗೆ ಮೋಸ ಮಾಡಿದ್ದಾನೆ, ಅವಳನ್ನ ಪ್ರೆಗ್ನೆಂಟ್ ಮಾಡಿದ್ದಾನೆ. ಆದರೆ ಈಗ ಅವಳನ್ನ ಮದುವೆ ಆಗೋದಿಲ್ಲ, ಅಬಾಷನ್ ಮಾಡ್ಕೊ ಅಂತ ಒತ್ತಾಯ ಮಾಡ್ತಾ ಇದ್ದಾನಣ್ಣ. ಅಣ್ಣ ಹೇಗಾದರೂ ಮಾಡಿ ನನ್ನ ಫ್ರೆಂಡ್ಗೆ ನ್ಯಾಯ ಕೊಡಿಸಿ ಅಣ್ಣ ಅಂತ ಹೇಳಿದಾಗ ವಿಕ್ರಮ್ಗೆ ವಿಶ್ವ ಅವ್ರ ಮೇಲೆ ತುಂಬ ಕೋಪ ಬರುತ್ತೆ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಫ್ರೆಂಡ್ಗೆ ಮೋಸ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಫ್ರೆಂಡ್ಗೂ ಮತ್ತು ವಿಶ್ವಂಗೂ ನಾನು ಮದುವೆ ಮಾಡಿಸ್ತೀನಿ ಅಂತ ವಿಕ್ರಮ್ ಮಾತು ಕೊಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.